ಶ್ರೀಮತಿ ಗೀತಾರಾವ್ ಅವರು ಭಗವದ್ಗೀತೆಯನ್ನು ಎಲ್ಲರಿಗೂ ಅರ್ಥವಾಗುವಂತೆ ಬಹಳ ಸರಳವಾದ ಕನ್ನಡದಲ್ಲಿ ಬರೆದಿದ್ದಾರೆ. ಅದನ್ನು ನಾನಿಲ್ಲಿ ಪ್ರಸ್ತುತಪಡಿಸುತ್ತಿದ್ದೇನೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ನಮ್ಮ ಸನಾತನ ಧರ್ಮದಲ್ಲಿ ಭಗವದ್ಗೀತೆಯನ್ನು ಜೀವನ ಧರ್ಮಕ್ಕೆ ಅಳವಡಿಸಿಕೊಳ್ಳಲು ಮಹಾನ್ ಗ್ರಂಥವಾಗಿ ಕಂಡುಕೊಂಡಿದೆ. ದ್ವಾಪರ ಯುಗದಲ್ಲಿ ನಡೆದ ಕಥೆಯಾದರೂ ಅದರ ಸಾರ ಇಂದಿಗೂ ಜೀವಂತವಾಗಿ ಉಳಿದುಕೊಂಡಿದೆ. ಮಹಾಭಾರತವನ್ನು ರಚಿಸಿದ ವ್ಯಾಸರು ಜಗತ್ತಿಗೆ ಜೀವನದಲ್ಲಿ ನಡೆಯಬಹುದಾದ ಘಟನೆಗಳನ್ನು ಕಥಾರೂಪದಲ್ಲಿ ತೋರಿಸಿದ್ದಾರೆ. ಅದರಲ್ಲಿ ಬರುವ ಕೃಷ್ಣನ ಬಾಲಲೀಲೆಗಳಿಂದ ಹಿಡಿದು ಅವನ ದೇಹತ್ಯಾಗದ ತನಕ ಅವನು ತನ್ನ ಮಹಿಮೆಗಳನ್ನು ಪ್ರಕಟಗೊಳಿಸಿ ಗುರುವಾಗಿ ಪಾಠ ಕಲಿಸುವಂತಿದೆ. ಅವನ ಆಕರ್ಷಕ ರೂಪದಿಂದ ತುಂಟಾಟದಿಂದ ಗೋಪಿಕಾ ಸ್ತ್ರೀಯರ ಮನವನ್ನು ಕದ್ದವನು. ಬೆಣ್ಣೆ ಕದ್ದು ಬೆಣ್ಣೆಯಂತೆ ನಿರ್ಮಲವಾದ ಮತ್ತು ಮೃದುವಾದ ಮನಸ್ಸನ್ನು ಹೊಂದಲು ಸೂಚಿಸಿದನು. ತಾನು ಜಗತ್ತಿಗೆ ಪ್ರಭು ಎಂದು ತೋರಿಸದೆ ಗೊಲ್ಲ ಬಾಲಕರ ಜೊತೆ ಆಟವಾಡುತ್ತಾ ಅನೇಕ ಮಹತ್ತರ ಕಾರ್ಯಕ್ರಮವನ್ನು ಮಾಡಿ ತೋರಿಸಿದ. ಜಾತಿ ಭೇದ ಮಾಡದೆ ಮೇಲು ಕೀಳೆಂದು ಭಾವಿಸದೆ ಪ್ರೇಮದಿಂದ ಕಂಡನು. ತಾಯಿ ಯಶೋದೆಗೆ ಮಣ್ಣು ತಿಂದು ತನ್ನ ಬಾಯಿಯ ಮೂಲಕ ಬ್ರಹ್ಮಾಂಡವನ್ನು ತೋರಿಸಿದ. ಅದುವರೆಗೆ ಕೃಷ್ಣ ತನಗೆ ಮಾತ್ರ ಸೇರಿದವನು ಎಂದು ಭಾವಿಸಿದ ಯಶೋದೆಗೆ ತಾನು ಎಲ್ಲರಿಗೇ ಸೇರಿದವನು ಎಂದು ತೋರಿಸಿಕೊಟ್ಟ. ತನ್ನನ್ನು ಸಾಯಿಸಲು ಬಂದ ಪೂತಿನಿಗೆ ತನ್ನ ಶಕ್ತಿಯಿಂದ ಅವಳ ಅಂತ್ಯ ಕಾಣಿಸಿದ. ಮುಂದೆ ಕುರುಕ್ಷೇತ್ರ ಯುದ್ಧದ ಸಮಯದಲ್ಲಿ ಭಗವದ್ಗೀತೆಯನ್ನು ಅರ್ಜುನನಿಗೆ ಬೋಧಿಸಿ ಜೀವನ ಧರ್ಮದ ಪಾಠ ಹೇಳಿದ. ಅರ್ಜುನ ಇಲ್ಲಿ ನೆಪ ಮಾತ್ರ, ಆದರೆ ಅದನ್ನು ಕಾರಣವಾಗಿಟ್ಟುಕೊಂಡು ಸತ್ಯ ಮತ್ತು ಧರ್ಮದ ಅರ್ಥವನ್ನು ಉದಾಹರಣೆ ಮೂಲಕ ಜಗತ್ತಿಗೆ ಪಾಠ ಹೇಳಿದ. ಜೀವನದಲ್ಲಿ ಸುಖ ಶಾಂತಿಯನ್ನು ಕಂಡುಕೊಳ್ಳುವುದು ಮಾನವನ ಕೈಯಲ್ಲಿದೆ. ಭಗವಂತ ನಮಗೆ ಯೋಚಿಸುವ ಬುದ್ಧಿ ಕೊಟ್ಟಿದ್ದಾನೆ. ಯಾವ ರೀತಿಯಲ್ಲಿ ನಡೆದರೆ ಸುಲಭವಾಗಿ ಗುರಿ ಮುಟ್ಟಬಹುದು ಎಂದು ನಿರ್ಧಾರ ಮಾಡುವ ಶಕ್ತಿ ನಮಗೆ ಕೊಟ್ಟಿದ್ದಾನೆ. ನಾವು ನಮ್ಮ ಅವಿವೇಕದಿಂದ ತಪ್ಪು ದಾರಿಯಲ್ಲಿ ನಡೆದು ಸರಿ ದಾರಿಯಲ್ಲಿ ಇದ್ದೇವೆ ಅಂದುಕೊಳ್ಳುವುದು ನಮ್ಮ ತಪ್ಪಾಗುತ್ತದೆ. ಒಂದು ಸಮಯ ತಪ್ಪು ಹಾದಿಯಲ್ಲಿ ನಡೆಯುತ್ತಿದ್ದೇವೆ ಎಂದು ಅರಿವಿಗೆ ಬಂದಾಗ ಬೇರೆಯವರ ಸಹಾಯ ಕೇಳಿ ಸರಿಯಾದ ದಾರಿ ಕಂಡುಕೊಳ್ಳಬಹುದು. ಭಗವದ್ಗೀತೆ ಉಪನಿಷತ್ ಸಾರ, ಜೀವ, ಜಗತ್ತು ಮತ್ತು ಪರಮಾತ್ಮನ ಚಿಂತನೆಗಳನ್ನು ಒಳಗೊಂಡಿದೆ. ಇದನ್ನು ಮಾಡದೆ ದೇವರನ್ನು ನಿಂದಿಸಿದರೆ ಏನು ಪ್ರಯೋಜನ? ಬೇರೆಯವರಲ್ಲಿ ತಪ್ಪು ಹುಡುಕುವ ನಾವು ನಮ್ಮ ತಪ್ಪುಗಳನ್ನು ತಿಳಿದುಕೊಳ್ಳುವ ಪ್ರಯತ್ನ ಮಾಡುವುದಿಲ್ಲ. ಇದಕ್ಕೆ ಕಾರಣ ನಮ್ಮ ಮೇಲೆ ಇರುವ ಮೋಹ ಮತ್ತು ನಂಬಿಕೆ. ನಾವು ನಮ್ಮ ಜೀವನ ಪಯಣದಲ್ಲಿ ಒಬ್ಬ ಗುರುವನ್ನು ಆರಿಸಿಕೊಳ್ಳಬೇಕು. ಇದರಿಂದ ಸಮಸ್ಯೆಗಳಿಗೆ ಉತ್ತರ ಸಿಕ್ಕಿ ಉದ್ಧಾರವಾಗಲು ಸುಲಭವಾಗುತ್ತದೆ. ಇದರೊಂದಿಗೆ ಆದರ್ಶ ಪುರುಷರ ಜೀವನ ಚರಿತ್ರೆ, ಸಾಧು ಸಂತರ ಉಪದೇಶ, ಅವರ ಜೀವನ ಶೈಲಿ ನಮ್ಮನ್ನು ನಾವು ತಿದ್ದಿಕೊಳ್ಳಲು ಸಹಕಾರಿಯಾಗುತ್ತದೆ. ನಮ್ಮ ಹೃದಯದಲ್ಲಿ ಹೊಸ ಆಲೋಚನೆಗಳು ಹುಟ್ಟಿ ನಮಗೆ ನಾವೇ ಬೆಳಕಾಗಬಹುದು. ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಕೃಷ್ಣ ನೀಡಿರುವ ಸಂದೇಶದಿಂದ ಆಧ್ಯಾತ್ಮಿಕ ಮಜಲುಗಳನ್ನು ಹಂತ ಹಂತವಾಗಿ ಹತ್ತಿ ಸತ್ಯ ಮತ್ತು ಧರ್ಮದ ಮೂಲಕ ನಾವು ಪರಮಾತ್ಮನನ್ನು ಕಂಡುಕೊಳ್ಳಬಹುದು. ಭಗವದ್ಗೀತೆ ಉಪನಿಷತ್ತುಗಳ ಮೂಲಕ ವೇದ ಮಾತೆ ತನ್ನ ಮಕ್ಕಳಿಗೆ ಸುಖ ನೆಮ್ಮದಿಯ ಜೀವನಕ್ಕೆ ಸತ್ಯ ಧರ್ಮದ ಮೌಲ್ಯವನ್ನು ತಿಳಿಸುತ್ತಿದ್ದಾಳೆ. ಇದರಿಂದ ಜೀವನದಲ್ಲಿ ಸುಖ ನೆಮ್ಮದಿಯನ್ನು ಕಾಣಲು ಸಾಧ್ಯ ಎಂದು ಕಿವಿಮಾತು ಹೇಳಿದ್ದಾಳೆ. ಮಹಾಭಾರತದಲ್ಲಿ ಬರುವ ಸನ್ನಿವೇಶವಾದರೂ ಇದು ಎಲ್ಲ ಕಾಲಕ್ಕೂ ಅನ್ವಯಿಸುವಂತೆ ಇದೆ. ಸಜ್ಜನರು, ಸಾಧು ಸಂತರು ಇದನ್ನು ಮನಸ್ಸಿನಲ್ಲಿ ತುಂಬಿಕೊಂಡು ಕಷ್ಟ ಸುಖ ಎರಡನ್ನೂ ಸಮಭಾವದಿಂದ ಸ್ವೀಕರಿಸಿ ಪರಮಾತ್ಮನಲ್ಲಿ ಶರಣು ಹೊಂದಿದರು. ಸಂಸಾರದಲ್ಲಿದ್ದ ಗೃಹಸ್ಥರು ಸಾತ್ವಿಕ ಜೀವನ ನಡೆಸಿ ತಾವರೆಯ ಮೇಲೆ ಇರುವ ನೀರ ಬಿಂದುವಿನಂತೆ ಜೀವನವನ್ನು ಕಂಡುಕೊಂಡರು. ನಂಬದೇ ಇರುವವರು ಒಂದು ಕಿವಿಯಿಂದ ಕೇಳಿ ಮತ್ತೊಂದು ಕಿವಿಯಲ್ಲಿ ಗಾಳಿಗೆ ಬಿಟ್ಟರು. ಅರ್ಜುನ ಮಹಾಜ್ಞಾನಿ.
ಆದರೆ ಸಂದರ್ಭಕ್ಕೆ ತಕ್ಕ ಹಾಗೆ ಕೃಷ್ಣನ ಲೀಲಾ ನಾಟಕ ಪಾತ್ರಧಾರಿಯಾಗಿ ಕಾಣಿಸಿಕೊಂಡವನು. ಲೀಲಾ ನಾಟಕದಲ್ಲಿ ಪಾತ್ರಧಾರಿಯಾಗಿ ಕಾಣಿಸಿಕೊಂಡವನು. ಕೃಷ್ಣ ಮಾನವ ರೂಪಿಯಾದ ದೇವಮಾನವ. ಅರ್ಜುನನಿಗೆ ಬೋಧಿಸುವ ರೀತಿಯಲ್ಲಿ ಜಗತ್ತಿಗೆ ಸಂದೇಶ ಕೊಟ್ಟವನು. ಮನೋವೈದ್ಯನಾಗಿ, ತತ್ವಜ್ಞಾನಿಯಾಗಿ, ಮನೋವಿಜ್ಞಾನದ ಪಾಠವನ್ನು ಹೇಳಿದವನು. ಹಲವು ಉದಾಹರಣೆಯ ಮೂಲಕ ಧರ್ಮ ಮತ್ತು ಅಧರ್ಮದ ಹಾದಿಯಲ್ಲಿ ನಡೆದಾಗ ಯಾವ ರೀತಿ ಪರಿಣಾಮ ಬೀರುತ್ತದೆ ಎಂದು ವಿವರಿಸಿದನು. ಧರ್ಮ, ಅರ್ಥ, ಕಾಮ, ಮೋಕ್ಷದ 4 ಪುರುಷಾರ್ಥವನ್ನು ತಿಳಿಸಿದನು. ಇದನ್ನು ಅರ್ಥ ಮಾಡಿಕೊಂಡ ಮಾನವ ಹೇಗೆ ಮಾನಸಿಕವಾಗಿ ಹಾಗೂ ಪಾರಮಾರ್ಥಿಕವಾಗಿ ಹೇಗೆ ಉದ್ಧಾರವಾಗಬಹುದು ಎಂದು ವಿವರಿಸಿದ್ದಾನೆ. ಆತ್ಮವನ್ನು ಆತ್ಮದಿಂದಲೇ ಗೆಲ್ಲಬೇಕು. ಧರ್ಮದಿಂದ ನಡೆಯುವಾಗ ಆತ್ಮವೇ ಬಂಧುವಾಗುತ್ತದೆ. ಯಾರು ಇದನ್ನು ಅಲ್ಲಗಳೆದು ತಾನೇ ತನ್ನ ಬುದ್ಧಿವಂತಿಕೆಯಿಂದ ಮಾಡಿರುವೆನು ಎಂದು ಭಾವಿಸುತ್ತಾನೋ ಅಂಥವನಿಗೆ ಆತ್ಮವೇ ಶತ್ರುವಾಗುತ್ತದೆ. ಇದರಿಂದ ತನಗೆ ತಾನೇ ಶಿಕ್ಷೆ ಕೊಟ್ಟಂತಾಗಿ ಒಂದಲ್ಲ ಒಂದು ರೀತಿ ಮಾನಸಿಕವಾಗಿ ಮತ್ತು ಶಾರೀರಿಕವಾಗಿ ನೋವು ಅನುಭವಿಸುವಂತಹ ಪರಮಾತ್ಮನಲ್ಲಿ ಮನಸ್ಸನ್ನು ನೆಟ್ಟಾಗ ಅವನ ಬಳಿ ಹೋಗಲು ಕಾತರಿಸುತ್ತದೆ. ಸದ್ವಿಚಾರವನ್ನು ಕೇಳಿದಾಗ ನಂಬಿಕೆ ಬಲವಾಗಿ ವಿಶ್ವಾಸ ಹೆಚ್ಚಲು ಕಾರಣವಾಗುತ್ತದೆ. ಇದರಿಂದ ಅಂತರಂಗದಲ್ಲಿ ಇರುವ ಪರಮಾತ್ಮ ಭಕ್ತನಿಗೆ ಹತ್ತಿರದವನಾಗಿ ಒಳಗಿನಿಂದಲೇ ಮಾರ್ಗದರ್ಶನ ಮಾಡುತ್ತಾನೆ. ಹಲವು ಪವಾಡದಂಥ ಅನುಭವ ನೀಡಿ ಭಗವಂತನ ಕೃಪೆಗೆ ಪಾತ್ರನಾಗುತ್ತಾನೆ. ಲೌಕಿಕದಲ್ಲಿ ಆಸಕ್ತಿ ಹೋಗಿ ಪಾರಮಾರ್ಥಿಕ ವಿಷಯದಲ್ಲಿ ಆನಂದ ಕಂಡುಕೊಳ್ಳುತ್ತಾನೆ. ನನ್ನಲ್ಲೇ ಇರುವ ಪರಮಾತ್ಮ ಮತ್ತು ನಾನು ಬೇರೆಯಲ್ಲ ಎಂಬ ಭಾವನೆ ಬಂದಾಗ ನಾನು ಎಂಬ ಅಹಂ ಮಾಯವಾಗಿ ಸಚ್ಚಿತ್ ಆನಂದವನ್ನು ಅನುಭವಿಸುತ್ತಾನೆ. ಭಗವದ್ಗೀತೆ ಅರ್ಜುನನಿಗೆ ಬೋಧಿಸಿದವನು ಭಗವಾನ್ ಶ್ರೀಕೃಷ್ಣ. ಭಗವದ್ಗೀತೆಯ 18ನೇ ಅಧ್ಯಾಯಗಳ ಮುತ್ತುಗಳನ್ನು ಪೋಣಿಸಿ ಧರಿಸಿದವನು. ಅರ್ಜುನನನ್ನು ನೆಪವಾಗಿಟ್ಟುಕೊಂಡು ಜಗತ್ತಿಗೆ ಜೀವನ ಧರ್ಮವನ್ನು ಬೋಧಿಸಿದವನು. ಧರ್ಮದ ಹಾದಿಯಲ್ಲಿ ನಡೆದವನಿಗೆ ಧರ್ಮವೇ ರಕ್ಷಿಸುತ್ತದೆ. ಇದನ್ನು ಪಾಲಿಸಿ ಆನಂದದ ಜೀವನ ಕಂಡುಕೊಳ್ಳಲಿ ಎಂದು ಅರ್ಜುನನ ವಿಷಾದದಿಂದ ಇಂದು ನಾವು ಭಗವಂತನ ಅಮೃತವಾಣಿಯನ್ನು ತಿಳಿದುಕೊಳ್ಳಬಹುದಾಗಿದೆ. ಅದನ್ನು ಅನುಷ್ಠಾನಕ್ಕೆ ತಂದುಕೊಂಡು ಸುಖ ನೆಮ್ಮದಿ